ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿ ಹೋಗ್ತಿರೋ ವಿಚಾರ ಒಂದೇ ಏನಪ್ಪ ಅಂದರೆ, ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಯಾರು ಮಾಡಬೇಡಿ, ಮಾಡಿದ್ರೆ ಆರ್ ಟಿ ಓದವರಿಗೆ ನಾವೇ ಹಿಡ್ಕೊಡ್ತೀವಿ ಅಂತ ಕೆಲವೊಂದು ಆಟೋ ಡ್ರೈವರ್ಗಳು, ಆಟೋ ಸಂಘಟನೆ ಮುಖ್ಯಸ್ಥರು 2 ಡೇಸಿಂದ ತುಂಬ ವಿಡಿಯೋ ಮಾಡಿ ಮಾಡಿ ಆಗ್ತಾ ಇದ್ದಾರೆ. ಕೆಲವೊಂದು ರೈಡರ್ಗಳನ್ನ ತಡೆದು ರೋಡಲ್ಲಿ ಕ್ವಶನ್ ಕೂಡ ಮಾಡಿದ್ರು, ಏನಕ್ಕೆ ಮಾಡ್ತಾ ಇದೆಯಾ, ಇಲ್ಲಿ ಯಾಕೆ ಬಂದ್ ಮಾಡ್ತಾ ಇದೆಯಾ, ವೈಟ್ ಬೋರ್ಡಲ್ಲಿ ಮಾಡಂಗಿಲ್ಲ, ಇಲ್ಲಿಗಲ್ಲು ಅಂತ ಅವ್ರಿಗೂ ಕ್ವಶನ್ ಮಾಡಿ ಕೇಳ್ತಾ ಇದ್ರು. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ನಿನ್ನೆ ಮಾಡಿದ್ದೆ, ಎಲ್ಲರೂ ನೋಡಿರ್ತೀರಾ ಅಂದ್ಕೊಂಡಿರ್ತೀನಿ. ಕೆಲವೊಂದು ಪದಗಳನ್ನು ಕೂಡ ಬಳಸಿದ್ರು ಬೈಕ್ ಟೆಸ್ಟ್ ರೈಡರ್ ವಿಚಾರವಾಗಿ. ಅದಕ್ಕೆ ನಾನು ಮಾತಾಡಿದ್ದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಹಂಗಾಗಿ ಇವರು ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಆ ಕಾಡು ಕಿಲಿತೀವಿ, ಇನ್ಮೇಲೆ ಬೈಕ್ ಟ್ಯಾಕ್ಸಿನ ಇವತ್ತಿಂದ ಯಾರೂ ಮಾಡೋಕ್ಕೆ ಬಿಡಲ್ಲ ಬೆಂಗಳೂರಲ್ಲಿ, ಎಲ್ಲ ನಾವೇ ಹಿಡಿದು ಬೈಕ್ನು ಸೀಜ್ ಮಾಡಿಸ್ತೀವಿ, ಆರ್ ಟಿ ಓದವ್ರಿಗೆ ಕೊಡ್ತೀವಿ, ಆ ಏರಿಯಾಗೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾವೆ ಅವ್ರಿಗೆಲ್ಲ ನಾವು ಒಂದು ಕಂಪ್ಲೇಂಟ್ ಹಿಡಿದ್ರೆ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ, ಇದು ಇಲ್ಲಿಗಲ್ಲು ಅಂತ ಕೆಲವೊಬ್ರು ಹೇಳ್ತಾರೆ. ನೀನು ಗೌರ್ಮೆಂಟ್ ರೂಲ್ಸೇ ಗೊತ್ತಿಲ್ಲ, ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಏನೋ ತಿಳ್ಕೊಂಡೇ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತೀಯಾ, ಬೈಕ್ ಟ್ಯಾಕ್ಸಿ ಇನ್ಫ್ಲೂಯೆನ್ಸ್ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಏನೋ ಬೇಜಾನ್ ಬಿಲ್ಡಪ್ ಕೊಟ್ಕೊಂಡು ನಂದು ಒಂದು ಟ್ಯಾಗ್ ಹಾಕಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಏನಾರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಾನೇನು ಇರೋ ವಿಚಾರ ಹೇಳಿದನಷ್ಟು ಇಲ್ಲದೇ ಇರೋದು ನಾನೇನು ಕ್ರಿಯೇಟ್ ಮಾಡಿ ಹೇಳಿಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅವರು ಒಂದು 2 ಪದಗಳು ಬಳಸಿದ್ರು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ, ಆಯಿತಾ. ಈಗ ಬೈಕ್ ಟ್ಯಾಕ್ಸಿ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಅಂತ ಇವ್ರು ನಮ್ಗೆ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಅಷ್ಟು ಹೇಳ್ಬಿಡ್ತೀನಿ ನೋಡಿ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಒಪ್ಕೊಂತೀವಿ ನಾವು, ನಿಜ ಗೊತ್ತು. ಆದರೆ ಕೋರ್ಟಲ್ಲಿ ಪರ್ಮಿಷನ್ ಬಂದಿದೆ, ಹೈಕೋರ್ಟಲ್ಲಿ ಎಲ್ಲರಿಗೂ ಗೊತ್ತಿರಬೇಕು. ಒಂದು ಬೈಕ್ ಟ್ಯಾಕ್ಸಿನೂ ಒಂದು ಸಾರಿಗೆ ವಾಹನಕ್ಕೆ ಸಂಬಂಧಪಡುತ್ತೆ. ಇದರಲ್ಲಿ ಒಂದು ಕಸ್ಟಮರ್ನ ಪಿಕಪ್ ಡ್ರಾಪ್ ಮಾಡ್ಬೋದಂತವ ಹೈಕೋರ್ಟು ಪರ್ಮಿಷನ್ ಕೊಟ್ಟಿದೆ ಬೈಕ್ ಟ್ಯಾಕ್ಸಿಗೆ. ಆದರೆ ವೈಟ್ ಬೋರ್ಡಲ್ಲಿ ಮಾಡಂಗಿಲ್ಲ. ಇದಕ್ಕೊಂದು ಪಾಲಿಸಿನ ರಚನೆ ಮಾಡಿ ಮಾಡ್ಕೊಳ್ಳಿ ಎಲ್ಲೋ ಬೋರ್ಡಲ್ಲಿ ಅನ್ನೋ ಥರ ಒಂದು ಕರ್ನಾಟಕಕ್ಕೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ಟೈಮ್ ಕೊಡ್ತು, ಗಡುವು 3 ತಿಂಗಳು, ನೀವೊಂದು ಪಾಲಿಸಿ ರಚನೆ ಮಾಡಿ ಬೈಕ್ ಟ್ಯಾಕ್ಸಿಗೆ ಅಂತ. ಆದರೆ ಈಗ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಕರ್ನಾಟಕದಲ್ಲಿ ಇಷ್ಟ ಇಲ್ಲ, ನಮಗೆ ಬೇಡ ಅಂತವ. ಇದ್ರ ವಿರುದ್ಧ 3 ತಿಂಗಳಾದ್ಮೇಲೆ ಎಲ್ಲಿಗೋಯ್ತು, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತು. ಆದರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಸುಮಾರು 2 ತಿಂಗಳಾಯ್ತು, ಯಾವುದೇ ಥರ ಇನ್ನೂ ಕೇಸ್ ನಡೆದಿಲ್ಲ ಸುಪ್ರೀಂ ಕೋರ್ಟಲ್ಲಿ. ಆದರೆ ಹೈಕೋರ್ಟ್ ಏನು ಹೇಳಿತ್ತು, ಇದಕ್ಕೆ ಪಾಲಿಸಿ ಬರೋ ತನಕವ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ಯಾರು ತಡೆದು ಕ್ವಶನ್ ಮಾಡಬಾರ್ದು, ಯಾರು ಕಿರಿಕ್ ಮಾಡಬೇಡಿ ಅಂತವ ಆರ್ ಟಿ ಓದರ್ಗೂ ಹೇಳಿತ್ತು. ಹಾಗೆ ಇವಾಗ ಏನು ರನ್ ಆಗ್ತಾ ಇದೆ ಯಥಾಸ್ಥಿತಿ ಅದೇ ಥರ ಹೋಗ್ತಾ ಇರಲಿ, ಪಾಲಿಸಿ ಬರೋ ತನಕ ಅಂತ ಹೇಳಿರೋದು. ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಯಾವ ಹೈಕೋರ್ಟಲ್ಲಿ ಯಾರೂ ಹೇಳಿಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ನಾವು ಇದ್ರ ಬಗ್ಗೆ ಇಷ್ಟೇ ಮಾತಾಡ್ತಿರೋದು. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದು ಇಲ್ಲಿಗಲು ನಮಗೂ ಗೊತ್ತು, ಬಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಮಾಡ್ಬೋದು, ಏನು ಪಾಲಿಸಿ ರಚನೆ ಆಗ ತನಕ ಅಂತ ಹೇಳಿರೋದ್ರಿಂದ ಅಷ್ಟು ಮಾತ್ರ ಹೇಳ್ತಿರೋದು ಹೊತ್ತು ಕಂಟಿನ್ಯೂ ವೈಟ್ ಬೋರ್ಡಲ್ಲೇನೆ ಬೈಕ್ ಟ್ಯಾಕ್ಸಿ ಮಾಡ್ಬೇಕು ಪರ್ಮನೆಂಟ್ ಅಂತ ನಾನು ಎಲ್ಲೂ ಹೇಳಿಲ್ಲ. ಅದೇ ಒಂದು ವಿಚಾರ ಇಟ್ಕೊಂಡು ರೂಲ್ಸೇ ಗೊತ್ತಿಲ್ಲ, ಇವ್ರಿಗೆ ಏನು ಕಾನೂನೇ ಗೊತ್ತಿಲ್ಲ, ಹಂಗೆ ಹಿಂಗೆ ಬೇಜಾನ್ ಏನೇನೋ ಮಾತಾಡಿದ್ದಾರೆ. ಮಾತಾಡಿ ನಮಗೆ ತಿಳಿದಿರೋಷ್ಟು ನಮಗೆ ಗೊತ್ತು, ಅವ್ರಿಗೆ ತಿಳ್ಕೊಂಡಿರೋಷ್ಟು ಅವ್ರು ತಿಳ್ಕೊಳ್ಳಿ. ಒಟ್ಟಾರೆ ಇವಾಗ ಅವರು ಒಂದು ಹೊಸ ಅಧ್ಯಯನ ಶುರು ಮಾಡಿದಾರಂತೆ. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಕೆಲವೊಂದು ಗುಂಪು ಕಟ್ಕೊಂಡು ಫುಲ್ಲು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ 2-3 ದಿವಸದಿಂದ ವಿಡಿಯೋ ಮಾಡಿ ಹಾಕಿದ್ದಾರೆ. ನಂದು ಕೂಡ ವಿಡಿಯೋ ತಗೊಂಡು ಟ್ಯಾಗ್ ಮಾಡಿ ಹಾಕಿದ್ರು. ಎಚ್ಚರಿಕೆ, ನಿಮ್ದು ಅರಸೀಕೆರೆ ಅವರು ನಂಗೆ ಹಿಂಗೆ ಅರಸೀಕೆರೆನೇನಾದ್ರು ಸಿಕ್ಕಿರಿ ಆಟೋ ಡ್ರೈವರ್ಸ್ ಎಲ್ಲ ಎಚ್ಚರಿಕೆ ಕೊಡಿ, ಹಂಗೆ ಹಿಂಗೆ ಅಂತ. ನಾವು ಅರಸೀಕೆರೆಯಲ್ಲಿಲ್ಲ, ಬೆಂಗಳೂರಲ್ಲಿ ಇರೋದು, ನಾವು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇರೋದು. ಹಂಗಾಗಿ ನಾವು ಇದ್ರ ಬಗ್ಗೆ ಯಾವುದೇ ಏನು ಕೆಟ್ಟದಾಗಿ ಇನ್ಫ್ಲೂಯೆನ್ಸ್ ಕೊಟ್ಟಿಲ್ಲ, ಯಾವುದೇ ಒಂದು ಕಂಪ್ನಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈ ಕಂಪ್ನಿಯಿಂದ ನಮಗೆ ಕಮಿಷನ್ ಬರ್ತಾ ಇಲ್ಲ, ಆಯಿತಾ. ಈ ಕಂಪ್ನಿಯಿಂದ ನಾವು 4 ಸಂಪಾದನೆ ಮಾಡಿದ್ದೀವಿ, 1-2 ತುತ್ತು ಅನ್ನ ತಿಂದಿದ್ದೀವಿ. ಅದಕ್ಕೋಸ್ಕರ ಈ ಕಂಪ್ನಿ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ರೈಡರ್ಗಳಿಗೆ ತಿಳಿಸ್ಕೊಡೋದು ಅಷ್ಟೇ ನಮ್ಮ ಜವಾಬ್ದಾರಿ ಹೊರತು ಮಾಡಿ ಇದರಿಂದ ಹಂಗೆ ಹಿಂಗೆ ಅಂತ ನಾವು ಯಾವುದೇ ವಿಡಿಯೋದಲ್ಲಿ ಎಲ್ಲೂ ಹೇಳಿಲ್ಲ. ನಿಮ್ಮ ಆಟೋ ಡ್ರೈವರ್ಸ್ ಏನಾದ್ರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಹಿಡಿದು ಕಿರಿಕ್ ಮಾಡೋದು ಗೊತ್ತಿರಬೇಕು. ಸುಮಾರು ಜನ ನೋಡಿದ್ದೀವಿ ಆಟೋ ಡ್ರೈವರ್ಸ್ಗಳು ರೋಡಲ್ಲಿ, ಎಷ್ಟು ಜನ ಬೈಕ್ ಟ್ಯಾಕ್ಸಿ ಕೀ ಕಿತ್ಕೊತಾರೆ, ಬೈತಾರೆ, ಬಾಯಿ ಬಂದಂಗೆ ಕೆಲವರು ಹೊಡೆದಿದ್ದಾರೆ. ಈ ಥರ ಎಲ್ಲ ಘಟನೆಗಳಾಗಿದೆ. ಇದ್ರ ಥರ ಘಟನೆ ಆದಾಗ ಮಾತ್ರ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀವಿ ಹೊರತು ಅನ್ನೆಸೆಸರಿ ನಾವೇ ನಿಮ್ಮ ಆಟೋ ಡ್ರೈವರ್ಗಳ ಬಗ್ಗೆ ಎಲ್ಲೂ ನಾನು ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕಿಲ್ಲ, ಹಾಕೋಕ್ಕೂ ಹೋಗಲ್ಲ. ನಮಗೆ ಯಾಕೆ ಬೇರೆಯವ್ರ ಸುದ್ದಿ ಅಲ್ವಾ, ನಮ್ಮ ಸುದ್ದಿ ಬಂದಾಗ ನಾವು ಮಾತಾಡಲೇಬೇಕಾಗತ್ತೆ, ಸುಮ್ಮನೆ ಇರೋಕ್ಕಾಗಲ್ಲ. ಇದು ಸುಮ್ಮನೆ ಯಾರೋ ಒಬ್ಬ ನಮ್ಮ ಬಗ್ಗೆ ಬೈತಿದ್ದಾನೆ ಅಂದರೆ ಬೈಸ್ಕೊಂಡು ಯಾರೂ ಇರೋಕ್ಕಾಗಲ್ಲಲ್ವಾ. ಅದ್ರ ಬಗ್ಗೆ ಮಾತಾಡಲೇಬೇಕಾಗತ್ತೆ, ಅವ್ರಿಗೆ ಆನ್ಸರ್ ಕೊಡಲೇಬೇಕಾಗತ್ತೆ. ಏನು ಹೇಳಿಲ್ಲ ಅಂದ್ರೆ ಏನು ಮಾಡ್ಬಿಡ್ತಾರೆ, ಇವ್ರಿಗೇನು ಗೊತ್ತಿಲ್ಲ, ಏನಂದ್ರೆ ಅನ್ನಿಸ್ಕೊತಾರೆ ಅಂತ ಅಂದ್ಕೊತಾರೆ. ಹಾಗಾಗಿ ನಮ್ಮ ಬಗ್ಗೆ ಮಾತಾಡಿದಾಗ ನಾವು ಮಾತಾಡಲೇಬೇಕಾಗತ್ತೆ. ಯಾಕೆಂದ್ರೆ ನಾವು ಈ ಕಂಪ್ನಿಲಿ ಕೆಲಸ ಮಾಡಿದ್ದೀವಿ, ಅನ್ನ ತಿಂದಿದ್ದೀವಿ, ಆ ಋಣಕ್ಕೋಸ್ಕರ ನಾವು 4 ಜನಕ್ಕೆ ಹೆಲ್ಪ್ ಮಾಡ್ತೀವಿ. ಏನಾಗ ಡ್ಯೂಟಿ ಮಾಡೋದು ಹೆಂಗೆ, ಯಾವ ಥರ ಆರ್ಡರ್ ಬರ್ತಾ ಇದೆ, ಹೆಂಗೆ ಮಾಡಬೇಕು, ಇವಾಗ ಯಾವ ಥರ ಇದೆ ಸಿಚುವೇಶನ್ ಪ್ರೆಸೆಂಟ್ ಬೈಕ್ ಟ್ಯಾಕ್ಸಿದು ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಅಷ್ಟೇ. ಹಂಗಾಗಿ ಏನು ಈ ಕಂಪ್ನಿ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ನಾವೇನು ಕಮಿಷನ್ ತಗೊಳ್ತಾ ಏನಿಲ್ಲ. ಕೆಲವ್ರು ಏನೇನೋ ಅಂದ್ಕೊತಾರೆ, ಏನಾರು ಅಂದ್ಕೊಳ್ಳಿ, ನಮಗೇನೋ ಅಲ್ವಾ, ನಾವು ಮಾಡೋ ಕೆಲಸನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಇಲ್ಲಿ ನಾನು ಆ ವಿಡಿಯೋ ಮಾಡೋಕ್ಕೆ ಉದ್ದೇಶ ಇಷ್ಟೇ. ನೆನ್ನೆ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ, ನೀವು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ, ಇದು ಇಲ್ಲಿಗಲ್ ಅಂತ ಪದೇ ಹೇಳಿ ಅವರು ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ತಿಂದ್ರು, ನಿಯತ್ತಾಗಿ ಕಳ್ತನ ಮಾಡಿ ಯಾಕೆ ತಿಂತೀರ ಅಂತ ಒಂದು ಪದ ಯೂಸ್ ಮಾಡಿದ್ರು ಅವರು.
ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಅಷ್ಟು ಹೊರತು ಬೇರೆ ಏನು ಉದ್ದೇಶ ಇಟ್ಕೊಂಡು ನಾನು ವಿಡಿಯೋ ಮಾಡಿಲ್ಲ. ಎಲ್ಲರೂ ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ತಿಂತಿರೋದಾಯ್ತಾ, ಒಂದು 4 ಕಾಸು ಎಕ್ಸ್ಟ್ರಾ ಬರುತ್ತೆ ಅಂತ ಬೇರೆ ಏನೇನೋ ಆಪ್ಷನ್ ಅದರ್ವೈಸ್ ಮಾಡ್ತಾರೆ. ಈಗ ನಿಮ್ಮ ಆಟೋದೆಲ್ಲ ಮಾಡ್ತಾರಲ್ವಾ, ಒಂದು 100 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಅಂತ ಏನು ಮಾಡ್ತಾರೆ, ಬಾಡಿಗೆ ಲಗೇಜ್ ಹೊಡಿತಾರೆ. ಒಂದು 3 ಜನ ಹೋಗೋ ಸೀಟ್ಗೆ 7-8 ಜನ ಪ್ಯಾಸೆಂಜರ್ ಹಾಕೊಂಡು ಹೋಗ್ತಾರೆ. ಏನಕ್ಕೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಒಂದೇ ಟ್ರಿಪ್ಪಲ್ಲಿ ಸಂಪಾದನೆ ಮಾಡ್ಬೋದು ಅಂತ. ಹಂಗಾಗಿ ಇವೆಲ್ಲ ಯಾರು ಮಾಡಬೇಡಿ ಅಂತ ಹೇಳಲ್ಲ. ಎಲ್ಲರಿಗೂ ಕಷ್ಟ ಇರುತ್ತೆ ಸಂಪಾದನೆ ಮಾಡೋಕ್ಕೆ ಬರೋದು, ಮಾಡಲಿ. ಬಟ್ ನಿಮಗೆ ಒಂದು ನ್ಯಾಯ, ಬೈಕ್ ಟ್ಯಾಕ್ಸಿಗೆ ಒಂದು ನ್ಯಾಯ ಅನ್ನೋ ಥರ ನೀವು ಮಾತಾಡೋದಲ್ಲ, ಅದಕ್ಕೋಸ್ಕರ ನಾನು ಮಾತಾಡಿದ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೀವು ಆಟೋ ಬಗ್ಗೆ ಯಾವತ್ತೂ ಏನು ಹೇಳಲ್ವಲ್ಲ. ಈಗ ನೀವು ಲಗೇಜ್ ಎಲ್ಲ ಹಾಕೊಂಡು ಹೊಡಿತಿದ್ದೀರಪ್ಪ, ಇದು ಯಾಕೆ ಮಾಡ್ತೀರಾ ಅಂತ ಕೇಳಲಿಲ್ಲ. 3 ಜನ ಹೋಗೋ ಸೀಟಿಗೆ 7-8 ಜನ ಹಾಕೊಂಡು ಹೋಗ್ತಿರಪ್ಪ ಯಾಕೆ ಅಂತಲೂ ಕೇಳಲಿಲ್ಲ. ಮೀಟ್ರ್ ಹಾಕೊಂಡು ಓಡಿಸ್ರಪ್ಪ, ಯಾಕೆ ಮೀಟ್ರ್ ಹಾಕಲ್ಲ, ಕರೆದ ಕಡೆ ಯಾಕೆ ಹೋಗಲ್ಲ ನೀವೆಲ್ಲ, ಇದ್ರ ಬಗ್ಗೆ ಯಾರು ಕ್ವಶನ್ ಮಾಡಲ್ಲ. ಇದ್ರ ಬಗ್ಗೆ ನಾವೇನಾದ್ರು ಕೇಳ್ಬಿಟ್ರೆ ಹಂಗೆ ಹಿಂಗೆ ಅಂತ ಮಾತಾಡ್ತೀರಾ. ನೀವು ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದ್ರು ಮಾತಾಡ್ಬೋದು, ರೈಡರ್ಗಳಿಗೆ ಏನಾದ್ರು ಬೈಬೋದು, ರೋಡಲ್ಲಿ ಹಿಡಿದವ್ರಿಗೆ ಹೆಂಗಾರು ಬೈಬೋದು, ಕೀ ಕಿತ್ಕೋಬೋದು, ಹೊಡಿಬೋದು, ಬೈಬೋದು, ಮತ್ತೊಂದು ಮಾಡ್ಬೋದು. ಅದೇ ನಾವೇನಾದ್ರು ಆಟೋ ಈ ಥರ ಮಾಡ್ತಾ ಇರಲ್ಲ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಏನೇನೋ ಮಾತಾಡ್ತೀರಾ, ಕತೆಗಳು ಕಟ್ಟಿ, ಸಂಬಂಧಗಳು ಕಟ್ಟಿ. ಅದಕ್ಕೆ ಒಟ್ಟಲ್ಲಿ ಇಲ್ಲಿ ನಿಮಗೆ ಯಾವುದೇ ಒಂದು ವೈಷಮ್ಯ ಆಗಲಿ, ದ್ವೇಷ ಇರಲಿಲ್ಲ. ನೀವ್ಯಾರೋ ನಾವ್ಯಾರೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಏನು ಅಷ್ಟು ನಾವು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತಿಳಿಸ್ಕೊಡ್ತೀವಿ ಅಷ್ಟೇ ಉದ್ದೇಶ. ಬಿಟ್ಟರೆ ಇಲ್ಲಿ ನಮ್ಗೆ ಯಾವುದೇ ಥರ ದೇಶ ಕಟ್ಕೊಂಡು ಸಾಧಿಸ್ಬೇಕು ಹಂಗೆ ಹಿಂಗೆ ಯಾವುದೂ ಇಲ್ಲ. ನಾವೇನು ಯಾವುದೇನು ಬೇರೆ ದೇಶದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿಲ್ಲ. ನಾವು ಬೆಂಗಳೂರಲ್ಲಿ ಇರೋದು, ಪ್ರತಿನಿತ್ಯ ನಾವು ಬೆಂಗಳೂರಲ್ಲಿ ಫೀಲ್ಡ್ ತುಂಬ ಓಡಾಡ್ತಾನೆ ಇರ್ತೀವಿ. ಹಂಗಾಗಿ ಇವಾಗ ಅವರು ಹೊಸ ಒಂದು ಅಧ್ಯಯನ ಶುರು ಮಾಡ್ತಾರಂತೆ ನಾಳೆಯಿಂದನೇ. ಬೈಕ್ ಟ್ಯಾಕ್ಸಿನ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ, ಮಾಡೋಕ್ಕೂ ನಾವು ಬಿಡಲ್ಲ, ಕಂಪ್ಲೀಟ್ ತೊಲಗಿಸ್ತೀವಿ ನಮ್ಮ ಕರ್ನಾಟಕದಿಂದವ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮೇಲೆ ಒಂದು ಲೆಕ್ಕ ಅಂತ ಹೇಳಿದ್ದಾರೆ. ಇಷ್ಟು ದಿವಸ ನಾವು ಸುಮ್ಮನಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಸಪೋರ್ಟ್ ಮಾಡುತ್ತೆ, RTOದವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದು. ಬಟ್ ಇವ್ರು ಯಾರು ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಇನ್ನು ಮುಂದೆ ನಾವೇ ಈ ಕೆಲಸನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾನೂನನ್ನ ಕೈ ತಗೊತಾರಂತೆ ಇವರೇ. ಆ ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡಿ ಹಿಡಿದು RTOದವ್ರಿಗೆ ಹಿಡ್ಕೊಡ್ತಾರಂತೆ. ಹಿಡ್ಕೊಡ್ಲಿ, ಸಂತೋಷ. ನೋಡೋಣ ಇದು ಎಷ್ಟು ದಿವಸ ನಡೆಯುತ್ತೋ, ಎಲ್ಲಿವರೆಗೂ ನಡೆಯುತ್ತೋ ಗೊತ್ತಿಲ್ಲ. ಕಾದು ನೋಡೋಣ. ಒಟ್ಟಾರೆ ಬೈಕ್ ಟ್ಯಾಕ್ಸಿ ರೈಡರ್ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಯಾಕಂದರೆ 2-3 ದಿವಸದಿಂದ ಒಂದು 2-3 ರೈಡರ್ಗಳನ್ನ ಹಿಡಿದು ಕ್ವಶನ್ ಮಾಡ್ತಾಯಿದ್ರು, ಮಾಡಬಾರ್ದು ಹಂಗೆ ಹಿಂಗೆ, ಇನ್ಮೇಲೆ ಮಾಡಿದ್ರೆ ಇಟ್ಕೊಡ್ತೀವಿ ಹಂಗೆ ಹಿಂಗೆ ಅಂತ ಕೂಡ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದಾರೆ. ನಾವು ಕೂಡ ನೋಡಿದ್ವು, ಎಲ್ಲರೂ ನೋಡಿರ್ತಾರೆ ಆಲ್ಮೋಸ್ಟ್. ಆ ವಿಡಿಯೋಗಳೆಲ್ಲ ತುಂಬ ವೈರಲ್ ಆಗ್ತಾಯಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಿ ಏನಾಗುತ್ತೆ ಅಂತ ಕಾದು ನೋಡೋಣ. ಯಾಕೆಂದರೆ ಈ ಥರ ವಿಡಿಯೋಗಳು ಸುಮಾರು ಬಂದು ಇವತ್ತೇನಲ್ಲ 10 ವರ್ಷದಿಂದವ ಬೈಕ್ ಟ್ಯಾಕ್ಸಿ ಇರೋದಾಗಿ ಎಷ್ಟೋ ಜನ ಹೋರಾಡ್ತಾನೆ ಬಂದರು, ಏನೇನೋ ಮಾಡ್ಕೊಂಬಂದರು. ಬಟ್ ಇವತ್ತಿನವರೆಗೂ ಬೈಕ್ ಟ್ಯಾಕ್ಸಿನ ಕರ್ನಾಟಕದಿಂದ ತೊಲಗ್ಸೋಕೆ ಆಗಲೇ ಇಲ್ಲ. ಇವಾಗ ಕರ್ನಾಟಕದಾದ್ಯಂತ ಬೆಳೆದು ನಿಂತಿದೆ. ಸ್ಟಾರ್ಟಿಂಗ್ ಬಂದಾಗ ಬೆಂಗಳೂರಿಗೆ ಅಷ್ಟೇ ಸೀಮಿತವಾಗಿದ್ದಂಥ ಬೈಕ್ ಟ್ಯಾಕ್ಸಿ ಇವತ್ತು ಕರ್ನಾಟಕದ ಹಲವು ನಗರಗಳಿಗೆಲ್ಲ ಕಾಲಿಟ್ಟು ಹೋಗ್ತಾನೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ ಇದ್ರ ಬೆಳವಣಿಗೆ. ಅಲ್ಲಿಗೆ ನೋಡಿದ್ರೆ ಅರ್ಥ ಆಗುತ್ತೆ, ಇದ್ರಿಗೆ ಜನ ಮಾಡ್ತಕ್ಕಂಥ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಕಂಪನಿನೂ ಎತ್ತರಕ್ಕೆ ಬೆಳೀತಾನೆ ಇದೆ. ಇದೇ ಕಂಪ್ನಿಲಿ ಸುಮಾರು ಲಕ್ಷಾಂತರ ಜನ ಆಟೋ ಡ್ರೈವರ್ಸು ಕೆಲಸ ಮಾಡ್ತಾ ಇದ್ದಾರೆ, ಕ್ಯಾಬ್ ಅವರು ಕೆಲಸ ಮಾಡ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಕಂಪ್ನಿಯಿಂದ ಅವರು ಕೂಡ ಜೀವನ ಕಟ್ಕೊಂಡಿದ್ದಾರೆ ಅನ್ನೋದು ಮರೆತುಬಿಟ್ಟು ಇವತ್ತು ಇದೇ ಕಂಪ್ನಿ ವಿರುದ್ಧ ತಿರುಗಿ ಬೀಳ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜಾನೋ ಸತ್ಯ ಅವರೇ ಅರ್ಥ ಮಾಡ್ಕೋಬೇಕು ಅಲ್ವಾ. ಒಂದು ಕಾಲದಲ್ಲಿ ಎಲ್ಲ ಬಾಡಿಗೆ ಹುಡುಕೊಂಡು ಹೋಗ್ಬೇಕಾಗಿತ್ತು ಬರ್ತಿರೋದು. ಬಟ್ ಇವೆಲ್ಲ ಒಂದು ಆನ್ಲೈನ್ ಬಿಸ್ನೆಸ್ ಅಂತ ಬಂದಮೇಲೆ ಎಲ್ರಿಗೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು. ಆದರೆ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಏನೇನೋ ಮಾಡ್ತಾಯಿದ್ದಾರೆ. ಅವರೂ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಇವ್ರು ಕರೆಕ್ಟಾಗಿ ಸಿನ್ಸಿಯರಾಗಿ ಡ್ಯೂಟಿ ಮಾಡಿಬಿಟ್ಟಿದ್ರೆ, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ರೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಅವತ್ತೇ ಬಂದ ತಕ್ಷಣ ಹಂಗೆ ಹೊರಟೋಗ್ತಾ ಇತ್ತು. ಇಷ್ಟು ಬೆಳವಣಿಗೆನೇ ಆಗ್ತಿರಲಿಲ್ಲ ಕರ್ನಾಟಕದಲ್ಲಿ. ಇಷ್ಟು ಬೆಳೆದಿರೋ ಕಾರಣ ಏನು? ನೀವೇ ಬೆಳೆಸಿರೋದು. ಇವತ್ತು ಬೈಕ್ ಟ್ಯಾಕ್ಸಿನೇ ಬೆಳೆಸಿರೋದು ಬೇರೆ ಯಾರೂ ಅಲ್ಲ, ನೀವೇನೇ. ನೀವು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡಲಿಲ್ಲ ಪಬ್ಲಿಕ್ಸ್ಗೆ, ಕರೆದ ಕಡೆ ಹೋಗಲಿಲ್ಲ, ಮೀಟ್ರ್ ಹಾಕಲಿಲ್ಲ, ದುಪ್ಪಟ್ಟು ಹಣ ಕೇಳ್ತಾ ಇದ್ರಿ. ಇದರಿಂದ ಎಲ್ಲ ಬೈಕ್ ಟ್ಯಾಕ್ಸಿ ಮೊರೆ ಹೋದ್ರ ಹೊರತು ಜನಗಳು ಇದಕ್ಕೆ ಬೇರೆ ಕಾರಣ ಇನ್ನೇನು ಇಲ್ಲ. ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೋದು, ಆನ್ ಟೈಮಿಗೆ ರೀಚ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬೈಕ್ ಟ್ಯಾಕ್ಸಿಲಿ ಹೋಗ್ತಾರೆ. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಎಲ್ಲರೂ ಒಪ್ಕೊಂತೀವಿ, ಓಕೆ. ಆಟೋ ಅಷ್ಟೊಂದು ಸೇಫ್ ಇದೆಯಾ ಹೇಳಿ? ಯಾವ ವೆಹಿಕಲ್ಲು ಸೇಫ್ ಇಲ್ಲ ಮನುಷ್ಯನಿಗೆ. ಯಾವುದ್ರಲ್ಲಾರು ಆಕ್ಸಿಡೆಂಟ್ ಆಗ್ಬೋದು, ಯಾವಾಗಲಾರು ಸಾಯ್ಬೋದು. ಸಾವು ಅನ್ನೋದು ಯಾರೂ ತಪ್ಸೋಕ್ಕಾಗಲ್ಲ. ಮನೆ ಒಳಗಿದ್ರೂ ಸಾಯ್ತಾನೆ, ಬೀದಿಲಿ ನಡ್ಕೊಂಡು ಹೋಗ್ತಾ ಇದ್ರು ಯಾರೋ ಒಂದು ಬುದ್ಧಿ ಸಾಯ್ತಾನೆ. ಹಂಗಾಗಿ ಬೈಕಲ್ಲಿ ಹೋದರೆ ಸಾಯ್ತಾರೆ ಅನ್ನೋದು ತಪ್ಪು. ಬಟ್ ಹಂಗಂತ ಮನೆ ಒಳಗೆ ಕುತ್ಕೊಳಕ್ಕಾಗಲ್ಲ. ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲೇಬೇಕು. ಎಲ್ಲರೂ ಬೈಕ್ ಯೂಸ್ ಮಾಡಲೇಬೇಕು. ಇವತ್ತು ಪ್ರತಿಯೊಬ್ಬರ ಹತ್ರನೂ ಬೈಕ್ ಇದ್ದೇ ಇದೆ. ಇವಾಗ ಏನು ಸಂಘಟನೆಗಳು ಕಟ್ಕೊಂಡು ಅವರೆಲ್ಲ ಹೋರಾಟ ಮಾಡ್ತಾರಲ್ಲ, ಬೈಕ್ ಸೇಫ್ ಇಲ್ಲ, ಹೋಗಬೇಡಿ ಹಂಗೆ ಹಿಂಗೆ ಅಂತಲ್ಲ, ಅವರೂ ಕೂಡ ಪ್ರತಿನಿತ್ಯ ಬೈಕಲ್ಲೇ ಓಡಾಡೋದು. ಎಷ್ಟು ಬರೀ ಎಲ್ಲ ಆಟೋ ತಗೊಂಡು ಓಡಾಡೋಕ್ಕಾಗತ್ತಾ? ಇಲ್ಲ. ಕಾರಲ್ಲಿ ಹೋಗೋಕ್ಕಾಗತ್ತಾ? ಆಗಲ್ಲ. ಪ್ರತಿಯೊಬ್ಬರ ಹತ್ರನೂ ಬೈಕ್ ಇದ್ದೇ ಇದೆ. ಪ್ರತಿಯೊಬ್ಬರು ಬೈಕಲ್ಲೇ ಓಡಾಡಬೇಕು. ಬಟ್ ಏನೋ ಒಂದು ಬೈಕ್ ಟ್ಯಾಕ್ಸಿನ ತೊಲಗಿಸ್ಬೇಕು, ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಇಲ್ಲದೆ ಇರೋವೆಲ್ಲ ಅಪಪ್ರಚಾರ ಮಾಡ್ತಾರೆ. ಅದೇನು ಮಾಡಿದ್ರು ಬೈಕ್ ಟ್ಯಾಕ್ಸಿ ನಮ್ಮ ಪ್ರಕಾರ
ಯಾವುದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ, ಕರ್ನಾಟಕದಿಂದ ಹೋಗಲ್ಲ. ಇನ್ನೂ ಎಮ್ಮರವಾಗಿ ಬೆಳಿತಾನೆ ಇದೆ ಹೊರತು ಇದನ್ನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಯಾರ ಕೈಲೂ. ಎಲ್ರಿಗೂ ಬೆಸ್ಟ್ ಎಕ್ಸಾಮ್ ಅಲ್ಲೇ ಪೌಡ್ರದ್ದೇ ಗೊತ್ತಾಗೋಯ್ತು. ಪೌಡ್ರ್ ಅನ್ನೋದು ಎಷ್ಟು ಬೆಳೆದು ನಿಂತಿದೆ, ಅದ್ರ ವಿರುದ್ಧ ಎಲ್ಲ ಮೊನ್ನೆ ಹೋರಾಡಿದ್ರು. ಬಟ್ ಏನೇ ಹೋರಾಡಿದ್ರು ಪ್ರತಿಫಲ ಸಿಗಲಿಲ್ಲ. ಯಾಕೆಂದರೆ ಅವರು ಮತ್ತಿಗೆ ಹಾಕಕ್ಕೆ ಮುಂಚೆನೇ ಸುಮಾರು 100 ಜನ ಪೊಲೀಸ್ನ ಕರೆಸ್ಬಿಟ್ಟು ಆ ಒಂದು ಆಫೀಸ್ಗೆ ಪ್ರೊಟೆಕ್ಷನ್ ಕೊಟ್ಟರು. ಇಲ್ಲೇ ಅರ್ಥ ಆಗುತ್ತೆ, ಒಂದು ಕಂಪ್ನಿ ನಡೆಸ್ತಾ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ ನಡೆಸ್ತಾ ಹೊರತು ಸಾಧಾರಣ ವ್ಯಕ್ತಿಗಳು ಯಾರು ನಡೆಸೋಕ್ಕಾಗಲ್ಲ. ಹಂಗಾಗಿ ರ್ಯಾಪಿಡೋ ಅನ್ನೋದು ಅಷ್ಟೇ ಒಂದು ಫಾರಿನಲ್ಲೆಲ್ಲ ರನ್ ಆಗ್ತಾಯಿದೆ ಈ ಕಂಪ್ನಿ. ಅಂದರೆ ಇವರು ಸಾಮಾನ್ಯ ವ್ಯಕ್ತಿ ಎಲ್ಲ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸು ದೊಡ್ಡ ಅವ್ರದ್ದು ಸಪೋರ್ಟ್ ಇಟ್ಕೊಂಡೆ ಕಂಪ್ನಿ ಮಾಡ್ತಾರೆ ಹೊರತು ಏಕಾಏಕಿ ಒಂದು ಕಂಪ್ನಿ ವಿರುದ್ಧ ತಿರುಗಿ ಬಿದ್ದು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ ಕಂಪ್ನಿಗೂ ಪ್ರಾಬ್ಲಮ್ ಆಗಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ ರೈಡರ್ಗಳಿಗೂ ಪ್ರಾಬ್ಲಮ್ ಆಗಲ್ಲ. ಆಗೋದು ಯಾರಿಗೆ? ಆ ಕಂಪ್ನಿ ವಿರುದ್ಧ ಹೋಗಿ ಸ್ಟ್ರೈಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರಲ್ವಾ, ನಿಮಗೆ ಪ್ರಾಬ್ಲಮ್ಮು. ಇದು ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಎಲ್ಲ ನೋಡಿದರೆ ಆಯಿತು. ಹಂಗಾಗಿ ಏನೇ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಲಕ್ಷಾಂತರ ಜನ ಈ ಕಂಪ್ನಿಲಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ 5 ರಿಂದ 6 ಲಕ್ಷ ಜನ ಬೈಕ್ ಟ್ಯಾಕ್ಸಿಲಿ ವರ್ಕ್ ಮಾಡ್ತಿರೋದ್ರಿಂದ ಇಷ್ಟು ಜನಕ್ಕೆ ಸಡನ್ ಅಂತ ಯಾರೇ ಒಂದು ಹೈಕೋರ್ಟ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಆಗೋದು ಕಂಪ್ನಿನ ಬ್ಯಾನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಲಕ್ಷ ಜನಕ್ಕೆ ಕೆಲಸನ ಯಾರು ಕೊಡಬೇಕಾಗುತ್ತೆ? ಆ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಅದನ್ನು ಕೂಡ ಒಂದು ಯೋಚನೆ ಮಾಡ್ತಾರೆ. ಹಂಗಾಗಿ ಇಷ್ಟು ಜನ ಕೆಲಸ ಹೋದರೆ ಏಕೆ ಇಷ್ಟು ಜನ ಕೆಲಸ ನಾವೆಲ್ಲಿಂದ ಕೊಡೋಕ್ಕಾಗುತ್ತೆ? ಯಾವ ಕಂಪ್ನಿ ತಯಾರು ಮಾಡಿ ಇಷ್ಟು ಕೆಲಸ ಕೊಡೋಕ್ಕಾಗುತ್ತೆ? ಯಾವುದೋ ಒಂದು ಕಂಪ್ನಿ ಕೆಲಸ ಕೊಟ್ಟಿದೆ, ಅದನ್ನು ಉಳಿಸ್ಕೊಂಡು ಹೋಗಲಿ ಅಂತಲೇ ಒಂದು ಹೈಕೋರ್ಟ್ ಯೋಚನೆ ಮಾಡಿ ಪರ್ಮಿಷನ್ ಕೊಟ್ಟಿದ್ದು ಬೈಕ್ ಟ್ಯಾಕ್ಸಿಗೆ. ಅದಕ್ಕೆ ಆದ ಪಾಲಿಸಿ ತರ್ರಿ ಅಂತ ರಾಜ್ಯ ಸರ್ಕಾರ ಕೊಡ್ತು. ಬಟ್ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗಿದೆ. ಸುಪ್ರೀಂ ಕೋರ್ಟಿಗೆ ಹೋದ್ರೂ ಅಲ್ಲೇನು ಲೇಟಾಗಿ ಆದ್ರೂ ನ್ಯೂಸು ಲೇಟೆಸ್ಟಾಗೆ ಬರುತ್ತೆ ಬೈಕ್ ಟ್ಯಾಕ್ಸಿ ಪರವಾಗಿ. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದಾಗಲೇ ಮುಂಚೆನೇ ಬಂದುಬಿಟ್ಟಿತ್ತು, ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ನಮ್ಮ ಕಡೆಯಿಂದ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ, ನಿಮಗೆ ಬಿಟ್ಟಿದ್ದು, ಆ ಸ್ಟೇಟಿಗೆ ಬಿಟ್ಟಿದ್ದು ಪರ್ಮಿಷನ್ ಕೊಡೋದು ಬಿಡೋದು. ಹಾಗಾಗಿ ನಮ್ಮ ಕಡೆಯಿಂದ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಆವಾಗಲೇ ಹೇಳ್ಬಿಟ್ಟಿತ್ತು ಬೈಕ್ ಟ್ಯಾಕ್ಸಿ. ಹಂಗಾಗಿ ಇನ್ನು ಸುಪ್ರೀಂ ಕೋರ್ಟಲ್ಲೂ ಅಷ್ಟೇ ಇದೇ ಬರೋದು ನ್ಯೂಸ್, ಬೇರೆ ಏನಿಲ್ಲ. ಬೈಕ್ ಟ್ಯಾಕ್ಸಿನ ಮಾಡಿ ಇದಕ್ಕೆ ಆದ ಪಾಲಿಸಿ ರಚನೆ ಮಾಡ್ಕೊಂಡು ಮಾಡಿ, ಎಲ್ಲೋ ಬೋರ್ಡ್ ಮಾಡಿಕೊಂಡು ಅದಕ್ಕೆ ಆದ ಒಂದು ಇನ್ಸೂರೆನ್ಸ್ ಬರೋ ಥರ, ಹಂಗೆ ಒಂದು ಕಂಪನಿ ಹೆಲ್ಮೆಟ್ಟು, ಯೂನಿಫಾರ್ಮು, ಅದಕ್ಕೆ ಆದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ. ಅದೇ ಒಂದು ಸ್ಟೇಟ್ ಗಾಡಿ ಪರ್ಮಿಟ್ ಇರಬೇಕು, ಒಂದು ರಿಜಿಸ್ಟ್ರೇಷನ್ ಗಾಡಿ ಇರಬೇಕು, ಕರ್ನಾಟಕ ಅಂದರೆ ಕೆ ರಿಜಿಸ್ಟ್ರೇಷನ್ ಇರಬೇಕು. ಇಂಥ ಬೈಕ್ಗಳೇ ಬಂದು ಡ್ಯೂಟಿಲಿ ಮಾಡಿ ಅಂದರೆ ಖಂಡಿತ ಒಂದು ಪಾಲಿಸಿ ಬರುತ್ತೆ. ಹಾಗಾಗಿ ಪಾಲಿಸಿ ಬರೋ ತನಕ ಒಂದು ಜಡ್ಜ್ಮೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಬಟ್ ಅದಕ್ಕೆ ಮುಂಚೆನೇ ಇವರೆಲ್ಲ ಮತ್ತೆ ಇವಾಗ ಅಖಾಡಕ್ಕೆ ಇಳಿತೀವಿ, ಗಲಾಟೆ ಮಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ತುಂಬ ಹೋರಾಟ ಮಾಡ್ತಾಯಿದ್ದಾರೆ. 2-3 ಡೇಸ್ ಸ್ಟಾರ್ಟ್ ಆಯಿತು. ನಾಳೆಯಿಂದ ಏನೋ ಸೋಮವಾರದಿಂದ ಇನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಫೀಲ್ಡ್ಗೆ ಇಳಿತೀವಿ, ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಬೈಕ್ ಟ್ಯಾಕ್ಸಿ ವಿರುದ್ಧ ಅಂತಲೂ ಕೂಡ ಹೇಳ್ತಿದ್ದಾರೆ. ಸಂತೋಷ, ಹೋರಾಟ ಮಾಡಲಿ, ನಮಗೇನು ತೊಂದರೆ ಇಲ್ಲ, ಭಯ ಇಲ್ಲ. ಯಾಕೆಂದರೆ ಕಳ್ತನ ಏನು ಮಾಡ್ತಾ ಇಲ್ವಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡ್ತಾಯಿದ್ದೀವಿ. ಹಂಗಾಗಿ ಹೋರಾಡ್ತಾರೆ, ಹೋರಾಡಲಿ. ಬೈಕ್ ಟ್ಯಾಕ್ಸಿ ಹಿಡಿದು ಏನು RTO ಇಟ್ಕೊಡ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಯಾರಿಗೂ ಗೊತ್ತಿಲ್ಲ, ಮುಂದೆ ಆಗೋದು ದೇವ್ರಿಗೆ ಗೊತ್ತಲ್ವ. ನಾವೇನು ಬಿಡ್ಬೋದು, ನಾವು ಹೇಳೋದೊಂದು ಅದು ಆಗೋದೊಂದು. ನಾವು ಹೇಳಿದ್ದೆಲ್ಲ ಆಗಂಗೆ ಇದ್ಬಿಟ್ರೆ ಮನುಷ್ಯ ಯಾಕೆ ಹಿಂಗಿರ್ತಾ ಇದ್ದಲ್ವ. ಹಾಗಾಗಿ ಈಗ RTOದವರಿಗೂ ಕೂಡ ಹೈಕೋರ್ಟಿಂದ ಆವಾಗಲೇ ಆದೇಶ ಬಂದಿತ್ತು, ನೀವು ಬೈಕ್ ಟ್ಯಾಕ್ಸಿಯವರಿಗೆ ರೈಡರ್ಗೆ ತೊಂದರೆ ಕೊಡಬೇಡಿ, ಏನು ಕಿರಿಕ್ ಮಾಡಬೇಡಿ ಪಾಲಿಸಿ ಬರಗಂಟ ಅಂತ ನೀವು ಹೇಳಿದ್ದಾರೆ ಹೈಕೋರ್ಟಿಂದ. ಅದಕ್ಕೋಸ್ಕರನೇ ಇವತ್ತು RTO ಅಧಿಕಾರಿಗಳು ಇಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿತಾ ಇಲ್ಲ. ಆ ಥರ ಇದ್ರೆ ಇವತ್ತು RTO ಅಧಿಕಾರಿಗಳು ಯಾವತ್ತೋ ಬೈಕ್ ಟ್ಯಾಕ್ಸಿ ಹಿಡಿದು ಸೀಸ್ ಮಾಡಿರೋರು. ಕರ್ನಾಟಕದಲ್ಲಿ ಇಷ್ಟು ಲಕ್ಷಾಂತರ ಬೈಕ್ ಹೆಂಗೆ ಓಡ್ತಾ ಇದ್ದು ಅಲ್ವಾ. ಹಂಗಾಗಿ RTOದವರಿಗೂ ಕೂಡ ಗೊತ್ತು ಬೈಕ್ ಟ್ಯಾಕ್ಸಿದು ಕೇಸ್ ನಡೀತಾ ಇದೆ, ಇದ್ರದ್ದು ಇನ್ನೂ ಕಂಪ್ಲೀಟಾಗಿ ಕ್ಲಿಯರ್ ಆಗಿಲ್ಲ. ಇದ್ರದ್ದು ಫೈನಲ್ ಜಡ್ಜ್ಮೆಂಟ್ ಬರಲಿ, ಆ ನಂತರ ಪಾಲಿಸಿ ರಚನೆ ಮಾಡ್ಕೊಂಡು ಇವ್ರು ಏನಾದ್ರು ಡ್ಯೂಟಿ ಮಾಡಿಲ್ಲ, ಇಲ್ಲಿಗೆಲ್ಲ ಮತ್ತೆ ಮಾಡ್ತಾ ಇದ್ದಾರೆ ಅಂದರೆ ಆನಂತರ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಳೋಣ ಅಂತ ಅವರು ಕೂಡ ಸುಮ್ಮನೆ ಇದ್ದಾರೆ. ಹಂಗಾಗಿ ಇದ್ರ ಮಧ್ಯೆ ಯಾರೂ ಕೂಡ RTO ಅಧಿಕಾರಿಗಳು ಇವತ್ತವರೆಗೂ ಬೈಕ್ ಟ್ಯಾಕ್ಸಿಯನ್ನು ಹಿಡಿದು ಇಲ್ಲ, ಕೇಳಿವಿಲ್ಲ, ಮಾಡಬೇಡಿ ಅಂತಲೂ ಅವ್ರು ಹೇಳಿಲ್ಲ. ಬಟ್ ಕೆಲವೊಂದು ಜನ ಮಾತ್ರ ಈ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಹೋರಾಡ್ತಾರಲ್ಲ, ಅವ್ರು ಮಾತ್ರ ಹೇಳ್ತಾರಷ್ಟೇ. ಇವ್ರು ಎಷ್ಟು ತಿಳ್ಕೊಂಡವ್ರು ಅಂತ ಗೊತ್ತಿಲ್ಲ, ನಮಗೆ ತಿಳ್ಕೊಂಡಿರೋದಿಷ್ಟು, ನಮಗೆ ಗೊತ್ತಿರೋದಿಷ್ಟು ನಾವು ಹೇಳ್ತೀವಿ. ಯಾಕೆಂದರೆ ಗೊತ್ತಿಲ್ಲದ ವಿಚಾರ ನಾವು ಮಾತಾಡೋಕ್ಕೂ ಆಗಲ್ಲ. ಹಾಗಾಗಿ ಬೈಕ್ ಟ್ಯಾಕ್ಸಿ ಬಗ್ಗೆ ಏನು ಗೊತ್ತೋ ಅಷ್ಟು ಹೇಳ್ತೀವಿ, ಅದ್ರ ಬಗ್ಗೆ ತೀರ್ಪು ಎಷ್ಟಿದೆ ಇಷ್ಟೇ ಬಂದಿರೋದು. ಹಾಗಾಗಿ ಎಷ್ಟು ಹೇಳಿದ್ರು ಬೈಕ್ ಟ್ಯಾಕ್ಸಿದಂತೂ ಮುಗಿದಿರೋ ಕತೆ. ಇಷ್ಟು ದಿವಸ ಸ್ವಲ್ಪ ನೆಮ್ಮದಿಯಾಗಿ ಮಾಡ್ತಾಯಿದ್ರು ಡ್ಯೂಟಿ ಹುಡುಗರು, ಮತ್ತೆ ಶುರುವಾಗ್ತಾಯಿದೆ ಕಿರಿಕು, ಮತ್ತೆ ಈ ಜಗಳ ಜಂಜಾಟ. ಕಾದು ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಸ್ವಲ್ಪ ಸೇಫಾಗಿ ರೈಡ್ ಮಾಡಿ ನಾಳೆಯಿಂದ ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು ಯಾವ ಜಾಗದಲ್ಲಿ ಹಿಡಿತಾರೋ, ಯಾವ ಜಾಗದಲ್ಲಿ ಏನು ಕಿರಿಕ್ ಮಾಡ್ತಾರೋ, ಕಿತ್ಕೊತಾರೋ ಇಲ್ಲ RTO ಇಟ್ಕೊಳ್ತಾರೋ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಅಡ್ವಾನ್ಸಾಗಿ ಗೊತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನಾಳೆಯಿಂದ ಸ್ವಲ್ಪ ಸೇಫಾಗಿ ಡ್ಯೂಟಿ ಮಾಡಿ, ಆರ್ಡ್ರ್ ತೊಗೊಂಡ್ಮೇಲೆ ಸ್ವಲ್ಪ ಕನ್ಫರ್ಮೇಷನ್ ತೊಗೊಂಡು ಆರ್ಡ್ರ್ ಪಿಕಪ್ ಹೋಗಿ. ಯಾವಾಗ ಹಿಡಿತಾರೆ ಅಂದರೆ ಮಧ್ಯಾಹ್ನ ಟೈಮಲ್ಲೇ ಜಾಸ್ತಿ ಹಿಡಿಯೋದು ಎಲ್ರಿಗೂ ಗೊತ್ತು. ಪೀಕ್ ಅವರಲ್ಲಿ ಯಾರು ಅವ್ರಿಗೂ ಡ್ಯೂಟಿ ಇರ್ತಾರೆ, ಅವರು ಹಿಡಿಯೋಕ್ಕೆ ಹೋಗಲ್ಲ. ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹಿಡಿದು ಕಿರಿಕ್ ಮಾಡ್ತಾರೆ, ಸ್ವಲ್ಪ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಬೈಕ್ ಟ್ಯಾಕ್ಸಿ ಮತ್ತೆ ಮಾಡೋರ ಸಂಖ್ಯೆ ಕಮ್ಮಿ ಆಗಲಿ ಅನ್ನೋ ಒಂದೇ ಇಂಟೆನ್ಷನ್ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಷ್ಟಾಗಿ ನೋಡಬೇಕು ಏನಾಗುತ್ತೆ ಅಂತವ. ಒಟ್ಟಿನಲ್ಲಿ ಎಲ್ಲರೂ ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಹಾಕ್ಕೊಂಡು ಸೇಫಾಗಿ ಡ್ಯೂಟಿ ಮಾಡಿ, ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ,
ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.